ರಾಜ್ಯದ ಸರ್ಕಾರ ನಾವು ಮುಸಲ್ಮಾನರಿಗೆ ಗುಲಾಮರಾಗ್ಬಿಟ್ಟಿದ್ದೀವಿ ಅಂತ ಡಿಕ್ಲೇರ್ ಮಾಡ್ಕೊಳ್ಳೋದು ಒಳ್ಳೆಯದು. ಒಂದು ಕಡೆ ಸ್ವಾತಿಯ ಕಗ್ಗೊಲೆ ಆಯಿತು, ಈ ರೀತಿ ಕೊಲೆ ಆದ 16 ದಿನ ಆದರೂ ಕೂಡ ಆ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಪಾಪ ಗೃಹ ಮಂತ್ರಿಗಳು ಪುರ್ಸೊತ್ತಿಲ್ಲ. ನಾನು ಇವತ್ತು ಬೆಳಗ್ಗೆ ಮಾಸೂರಲ್ಲಿ ಅವ್ರ ಮನೆಗೆ ಹೋಗ್ಬಿಟ್ಟು ಬಂದ್ವಿ ನಾವೆಲ್ಲರೂ ಕೂಡ. ಅಂಗನವಾಡಿನಲ್ಲಿ ಅಡುಗೆ ಕೆಲಸ ಮಾಡ್ತಿರೋಂಥ ಹೆಣ್ಮಗಳು, ಗಂಡ ಇಲ್ಲ, 3,500 ರೂಪಾಯಿ ಸಂಬಳ, ಇನ್ನೂ 2 ಹೆಣ್ಮಕ್ಳು ಉಳಿದಿದ್ದಾರೆ. ಓದ್ಕೊಂಡಿದ್ದಾರೆ 2 ಹೆಣ್ಮಕ್ಳು, ಬಡತನ ಇದೆ. ಧೈರ್ಯ ತುಂಬಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಪುರ್ಸೊತ್ತಿಲ್ಲ. ಬಹಳ ಬೇಸರ ಆಯಿತು, ತುಂಬ ನೋವಾಯಿತು. ಎಷ್ಟರ ಮಟ್ಟಿಗೆ ಅವ್ರು ನೋವಲ್ಲಿದ್ದಾರೆ ಅಂತಂದರೆ ಆಕ್ರೋಶನೂ ಆಗಿದೆ ಅವ್ರ ತಾಯಿಗೆ. ಸಾಂತ್ವನ ಹೇಳಿ ಸ್ವಲ್ಪ ಪರಿಹಾರವನ್ನು ಹಣವನ್ನು ಕೊಡೋಕ್ಕೆ ಹೋದರೆ, ನನಗೊಂದು ರೂಪಾಯಿ ದುಡ್ಡು ಬೇಡ ಸರ್, ಯಾರು ನನ್ನ ಮಗಳ ಮೇಲೆ ಈ ರೀತಿ ಕಗ್ಗೊಲೆ ಮಾಡಿಕೊಂಡು ನದಿನಲ್ಲಿ ಬಿಸಾಕಿ ಹೋಗಿದ್ದಾರೋ ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು, ಆಗ ನನಗೆ ಸಮಾಧಾನ, ದಯವಿಟ್ಟು ಅದನ್ನು ಮಾಡಿಸಿ. ಎಷ್ಟು ನೋವು ಇರಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಮೇಲೆ 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 ಹೇಳ್ತಾರೆ, ನಾನು ಹಿಂದುಳಿದ ವರ್ಗದ ಪರವಾಗಿದ್ದೇನೆ ಅಂತ. ಬಡ ನೇಕಾರರ ಹಿಂದುಳಿದ ಸಮಾಜದ ಹೆಣ್ಮಗಳು ಮುಖ್ಯಮಂತ್ರಿಗಳಿಗೆ ಪಾಪ ಸಾಂತ್ವನ ಕೂಡ ಹೇಳಕ್ಕೆ ಪುರ್ಸೊತ್ತಿಲ್ಲ. ಅದೇ ಒಬ್ಬ ಮುಸಲ್ಮಾನ್ ವ್ಯವಸ್ಥೆ ಆಗಿದ್ದರೆ ಮುಸ್ಲಿಂ ಹೆಣ್ಮಕ್ಳ ಮೇಲೆ ಯಾವುದಾದ್ರೂ ಕೂಡ ಹಿಂದೂ ಯುವಕ ಮುಟ್ಟಂಥ ಧೈರ್ಯನೂ ಮಾಡಲ್ಲ. ಮುಟ್ಟಿದ್ದಿದ್ರೆ ಕರ್ನಾಟಕ ರಾಜ್ಯವೇ ಬೆಂಕಿ ಹತ್ಕೊಂಡು ಉರಿದೋಗೋದು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ಇಡೀ ಕ್ಯಾಬಿನೆಟ್ಟೇ ಅವ್ರ ಮನೆಗೆ ದೌಡಾಯಿಸ್ತಿತ್ತು, ನಿಮ್ಗೇನು ಬೇಕೆಲ್ಲ ಕೊಡ್ತೀವಿ ಅಂತ. ಹಿಂದುಳಿದವ್ರಿಗೆ ಪರ ಅಂತ ಅಂದ್ಕೊಂಡ ವ್ಯಕ್ತಿ ಹಿಂದೂ ಅನ್ನೋಂಥ ಒಂದೇ ಕಾರಣಕ್ಕೆ ಸ್ವಾತಿ ಮನೆಗೆ ಹೋಗಿ ಸಾಂತ್ವನ ಕೂಡ ಹೇಳೋಕ್ಕೆ ಪುರ್ಸೊತ್ತಿಲ್ಲಲ್ಲ. ಇದೊಂದು ಸರ್ಕಾರ ಅಂತ ಕರಿಬೇಕಾ? ನಾನು ಅಲ್ಲಿಂದನೇ SP ಗೆ, DC ಅವರಿಗೆ, ತಹಶೀಲ್ದಾರ್ಗೆಲ್ಲ ಮಾತಾಡಿದೆ. ಸ್ವಾತಿ ತೀರೋ 16 ದಿನ ಆಯಿತು. ತಹಶೀಲ್ದಾರ್ ಇನ್ನೂ ಕೂಡ ಜಿಲ್ಲಾಧಿಕಾರಿಗಳಿಗೆ ರಿಪೋರ್ಟ್ ಕಳಿಸಿಲ್ಲ. DC ಅವ್ರ ಹತ್ರ ಮಾತಾಡಿದೆ, ನಾನು ತರಿಸ್ಕೋತೀನಿ ಸರ್, ತರಿಸ್ಕೊಂಡು ರಾಜ್ಯ ಸರ್ಕಾರಕ್ಕೆ ಕಳಿಸ್ತೀನಿ ಸರ್. ನಾನು ಅದಕ್ಕೋಸ್ಕರ ಹೇಳಿದೆ, ಹಿಂದೂ ಆಗಿ ಹುಟ್ಟಿದ್ದೇ ತಪ್ಪ ಈ ರಾಜ್ಯದಲ್ಲಿ. ಹಿಂದೂ ಹೆಣ್ಣುಮಕ್ಕಳ ಮೇಲೆ ಇಷ್ಟರ ಮಟ್ಟಿಗೆ ರಾಕ್ಷಸಿ ಕೃತ್ಯ ನಡೆದಂಥ ವ್ಯಕ್ತಿನ ನಿಜಕ್ಕೂ ಗುಂಡಿಟ್ಕೊಳ್ಬೇಕು ಅಂತ ಒಂದು ಕಾನೂನು ತರಬೇಕಾಗಿದೆ. ಈಗ ನಾನು ಅದಕ್ಕೋಸ್ಕರ ಹೇಳಿದೆ, ಮುಸಲ್ಮಾನ್ ಹಿರಿಯರಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ, ಈ ರೀತಿ ಯಾರು ರಾಕ್ಷಸಿ ಪ್ರವೃತ್ತಿ ಮುಸಲ್ಮಾನ್ ಗೂಂಡಾಗಳು ಹಿಂದೂ ಹೆಣ್ಮಕ್ಕಳನ್ನು ಅನ್ಯಾಯ ಮಾಡ್ತಾರೆ, ಅವ್ರಿಗೆ ಬುದ್ಧಿವಾದ ಹೇಳಿ
ನಿಮ್ಮನೆ ಹೆಣ್ಮಕ್ಳು ಬೇರೆ ಅಲ್ಲ, ನಮ್ಮನೆ ಹೆಣ್ಮಕ್ಳು ಬೇರೆ ಅಲ್ಲ, ಹಿಂದೂ ಹೆಣ್ಮಕ್ಳು ಬೇರೆ, ಮುಸ್ಲಿಂ ಹೆಣ್ಮಕ್ಳು ಬೇರೆ ಅಲ್ಲ. ಹಿಂದೂ ಸಮಾಜದಲ್ಲಿ ಹೆಣ್ಣು ಅಂದರೆ ತಾಯಿ ಅಂತ ಕರೆಯುವಂಥ ಸಮಾಜ ನಮ್ಮದು. ಇಂಥ ಸಮಾಜದಲ್ಲಿ ಮುಸ್ಲಿಂ ಗೂಂಡಾಗಳು ಈ ರೀತಿ ರಾಕ್ಷಸಿ ಪ್ರವೃತ್ತಿಯ ಕಾರಲ್ಲಿ ಕರ್ಕೊಂಡೋಗಿ ಬಟ್ಟೆಯಿಂದ ಕುತ್ತಿಗೆಯನ್ನು ಸುತ್ತಿ ಕೊಲೆ ಮಾಡಿ ನದಿಲಿ ಬಿಸಾಕಿ ಹೋಗ್ತಾರೆ ಅಂತಂದ. ಮುಸ್ಲಿಂ ಹೆಣ್ಮಕ್ಳು ಹಿಂಗಾಗಿದ್ರೆ ಮುಸಲ್ಮಾನ್ ನಾಯಕರುಗಳು ಸುಮ್ಮನೆ ಇರ್ತಿದ್ರ, ಯಜಮಾನರುಗಳು ಸುಮ್ಮನೆ ಇರ್ತಿದ್ರ? ಅದಕ್ಕೋಸ್ಕರ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ಇಷ್ಟು ಅನ್ಯಾಯ ರಾಜ್ಯ ಸರ್ಕಾರದಲ್ಲಿ ನಡೀತಾನೇ ಇದೆ. ಮೇಲೆ ಮೇಲೆ ಎಷ್ಟಾರು ಕೊಟ್ಕೊಳ್ಳಿ ಮುಸಲ್ಮಾನರಿಗೆ, ನಮ್ದು ಅಭ್ಯಂತರ ಇಲ್ಲ. ನೀವು ಮುಸಲ್ಮಾನ್ಗೋಸ್ಕರನೇ ಹುಟ್ಟಿದ್ದೀರಿ ನೀವು ಅನ್ನಂಗೆ ಆಗೋಗ್ಬಿಟ್ಟಿದೆ ರಾಜ್ಯದಲ್ಲಿ. ಬಜೆಟ್ನಲ್ಲಿ ಪೂರ ಅವರಿಗೆ ಏನು ನಡೀತಾ ಇದೆ ರಾಜ್ಯದಲ್ಲಿ? 4% ಮೀಸಲಾತಿ ಮಾತೆತ್ತರೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಪರಮೇಶ್ವರ್ ಎಲ್ಲ ಹೇಳೋದೇನು? ಸಂವಿಧಾನಕ್ಕೆ ನಾವು ಗೌರವ ಕೊಡ್ತೇವೆ, ಸುಪ್ರೀಂ ಕೋರ್ಟಿಗೆ ಗೌರವ ಕೊಡ್ತೇವೆ.